ಸ್ನೇಹಿತರೆ, ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ಆಲ್ರೆಡಿ ಒಂದು ಟೈಟಲ್ಲಿ ತಮ್ಮನೇಲಿ ನೋಡಿದ್ದೀರಾ. ಒಬ್ಬ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ದುಡಿಯೋಕ್ಕೆ ಯೋಗ್ಯತೆ ಇಲ್ದಿರೋ ನನ್ನ ಮಕ್ಕಳು ಡೆಲಿವರಿ ಬಾಯ್ಸ್ನ ಕೂಡ ಟಾರ್ಗೆಟ್ ಮಾಡ್ಕೊಂಡು ಹೆಂಗೆಲ್ಲ ಸ್ಕ್ಯಾಮ್ ಮಾಡ್ತಾರೆ ನೋಡಿ. ಈ ಸ್ಕ್ಯಾಮು ಈ ಥರ ವಿಚಾರಗಳು ನಾನು ಸುಮಾರು ಬೆಂಗಳೂರಲ್ಲಿ ನೋಡಿದ್ದೀನಿ ಕೂಡ, ಕಣ್ಣಾರೆ ನೋಡಿದ್ದೀನಿ. ದೇವರನೆಗೂ ಹೇಳ್ತಿದ್ದೀನಿ, ಕಣ್ಣಾರೆ ಒಬ್ಬ ಹೋಟ್ಲ್ ಅಂಕಲ್ ಒಂದು ಸ್ವಲ್ಪ ಫೋನ್ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೇಕ್ ಫೋನ್ಪೇ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾನೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಪೇ ಮಾಡಬೇಕು ಅಂತ. ಅದೇ ಥರ ಘಟನೆ ಇವತ್ತಿನ ದಿನ ಮೈಸೂರಲ್ಲಿ ನಮ್ಮ ಶಿಲ್ಪ ಅವ್ರಿಗೆ, ಓಕೆನಾ. ಸೊ ಇವರು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಇನ್ಫ್ಲುಯೆನ್ಸರ್, ಒಬ್ಬ ಲೇಡಿ ಟೈಗರ್ ಅಂತ ಹೇಳ್ಬೋದು. ಏನಕ್ಕಂತಂದರೆ ಅಷ್ಟು ಹೋರಾಟ ಮಾಡ್ತಾರೆ ಏನೇ ವಿಚಾರ ಆದರೂ ಕೂಡ. ಅಂಥ ವ್ಯಕ್ತಿಗೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ, ಎಷ್ಟು ಹುಷಾರಾಗಿ ನಾವಿರಬೇಕು, ಎಷ್ಟು ಜವಾಬ್ದಾರಾಗಿ ನಾವಿರಬೇಕು. ಅಕಸ್ಮಾತ್ ಸ್ವಲ್ಪ ಯಾಮಾರಿದ್ದೀವಿ ಅಂತಂದರೆ ನಮ್ಮನ್ನು ತಿರುಬೋಕಿಗಳು ಮಾಡಿಬಿಡ್ತಾರೆ ಈ ಸ್ಕ್ಯಾಮರ್ಸು. ಎಂಥ ಕಚಡ ನನ್ನ ಮಕ್ಕಳು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ವಿಷಯ ಏನಪ್ಪ ಅಂತಂದರೆ, ಇವ್ರು ಬಂದು ಈ ನಮ್ಮ ಶಿಲ್ಪ ಅವ್ರ ಹತ್ರ ಡ್ಯೂಟಿ ಮಾಡ್ತಿರೋ ಟೈಮಲ್ಲಿ ಏನೋ ಎಮರ್ಜೆನ್ಸಿ ಅಂತ ದುಡ್ಡು ಕೇಳ್ತಾರೆ ಫೋನ್ಪೇ ಮಾಡಿ. ದಯವಿಟ್ಟು ಆದಷ್ಟು ಹುಷಾರಾಗಿರಿ. ಇವ್ರನ್ನೇ ಎಮರ್ಸಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಇದು ವಿಚಾರ ಏನಾಗಿದೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ವಿಚಾರ ಏನಪ್ಪ ಅಂತಂದರೆ, ಇವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಟೈಮಲ್ಲಿ ಬಂದು, ಆಗ ಒಂಚೂರು ಎಮರ್ಜೆನ್ಸಿ ಐತೆ, ನಿಮಗೆ ದುಡ್ಡು ಅಂದರೆ ದುಡ್ಡು ಕೊಡ್ತೀನಿ ಫೋನ್ಪೇ ಮಾಡಿ ಅಂತ ಹೇಳಿ ದುಡ್ಡು ಹಾಕಿಸ್ಕೊಂಡು ಎಮರ್ಜೆನ್ಸಿ ತೊಂದರೆ ಅದು ಇದು ಅಂತ ಹೇಳ್ಬಿಟ್ಟು ದುಡ್ಡು ಫೋನ್ಪೇ ಮಾಡಿಸ್ಕೊಂಡು ಸಡನ್ನಾಗಿ ಮೂವ್ ಆಗಿಬಿಟ್ಟಿರೋದು, ಓಕೆನಾ. ಇದು ನಡೆದಿರೋದು ಮೈಸೂರಲ್ಲಿ. ಈ ಥರ ಘಟನೆನ ನನ್ನ ಕಣ್ಣಾರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಬೆಂಗಳೂರಲ್ಲಿ ಒಂದು ಹೋಟ್ಲಲ್ಲಿ ಮಾಡಿದ್ದಾರೆ. ಫೇಕ್ ಫೋನ್ಪೇಯಲ್ಲಿ ಮಾಡಿಬಿಟ್ಟು ಅದ್ರ ಜೊತೆಗೆ ಇದೇ ಥರನೇ ಸಿಗ್ನಲ್ಗಳಲ್ಲಿ ಇಲ್ಲ ಅಥವಾ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಗಾಡಿಯಲ್ಲಿ, ಅಣ್ಣ ಎಮರ್ಜೆನ್ಸಿ ಅಣ್ಣ, ಹಾಸ್ಪಿಟ್ಲ್ಗಣ ದುಡ್ಡು ಮಾಡಬೇಕಣ್ಣ, ಅವ್ರಿಗಾಗಬೇಕಣ್ಣ ಇವ್ರಿಗಾಗಬೇಕಣ್ಣ ಅಂತ ಹೇಳ್ಬಿಟ್ಟು ಒಂದಷ್ಟು ಯಾಮರ್ಸಿ ನಮ್ಮ ಡೆಲಿವರಿ ಬಾಯ್ಸ್ ಹತ್ರನೇ ನಾನೇ ನೋಡಿದ್ದೀನಿ. ಎಲ್ಲಾದರೂ ನಮ್ಮ ಡೆಲಿವರಿ ಬಾಯ್ಸು ಡ್ಯೂಟಿ ಬಿದ್ದಿಲ್ಲ ಅಂದ್ಬಿಟ್ಟು ಎಲ್ಲಾದರೂ ನಿಂತ್ಕೊಂಡಿರ್ತಾರೆ ಪಾಪ. ಆರ್ಡ್ರ್ ಬರಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಅಣ್ಣ ನನಗೊಂಚೂರು ಎಮರ್ಜೆನ್ಸಿ ಅಣ್ಣ, ತುಂಬ ಪ್ರಾಬ್ಲಮ್ ಆಗಿದೆ ಅಣ್ಣ, ನಿಮ್ಮ ಕ್ಯಾಶ್ ಕೊಡ್ತೀನಿ ಅಣ್ಣ, ನನಗೆ ಒಂದು 1,500 ರೂಪಾಯಿ ಫೋನ್ಪೇ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ಪೇ ಮಾಡಿಸ್ಕೊಂಡು ಗಾಡಿ ಮೂವ್ ಮಾಡಿಸ್ಕೊಂಡು ಜಂಪ್. ಸುಮಾರು ನಾನು ನೋಡಿದ್ದೀನಿ ಈ ಥರ. ಬಟ್ ಇವತ್ತಿನ ದಿನ ಮೈಸೂರಲ್ಲಿ ಕೂಡ ಈ ಥರ ಘಟನೆ ಆಗಿದೆ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಡೆಲಿವರಿ ಬಾಯ್ಸು ಯಾರೇ ಬಂದು ನಿಮ್ಮ ಹತ್ರ ಅಣ್ಣ ನಿನಗೆ ಫೋನ್ಪೇ ಮಾಡ್ತೀನಿ ದುಡ್ಡು ಹಾಕು, ಇಲ್ಲ ಫೋನ್ಪೇ ಮಾಡ್ತೀನಿ ಫೋನ್ಪೇ ಹಾಕುವಣ್ಣ, ಕ್ಯಾಶ್ ಕೊಡ್ತೀನಿ, ಒಂಚೂರು ಎಮರ್ಜೆನ್ಸಿ ಇದೆ, ಪ್ರಾಬ್ಲಮ್ ಇದೆ, ಅದಿದೆ ಅಂತಂದರೆ ಮೊದಲು ನೀವು ಮಾಡಬೇಕಾಗಿರೋದು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಿ. ದುಡ್ಡು ಇಸ್ಕೊಂಡು ಅದಾದಮೇಲೆ ಅದು ಚೆಕ್ ಮಾಡಿಕೊಂಡು ಅದಾದಮೇಲೆ ಮಾಡಿ. ಇಲ್ಲ ಅಂತಂದರೆ ಕಷ್ಟಪಟ್ಟು ಬೆಳಗ್ಗೆಯಿಂದ ದುಡ್ದಿರೋದು ಮುಂಡಾ ನಾಮ ಆಗ್ಬಿಡುತ್ತೆ. ನಿಜ ಹೇಳ್ಬೇಕಂತಂದರೆ ನನಗೆ ಸಖತ್ತು ಬೇಜಾರಾಗ್ಬಿಡ್ತು. ಯಾಕಂತಂದರೆ ಆ ಹೆಣ್ಣು ಅಂದರೆ ಒಂದು ಹುಡುಗನ ಥರ, ನಿಜ ಹೇಳ್ತೀರಿ, ಎಷ್ಟು ಕಷ್ಟಪಡ್ತಾಳೆ ಗೊತ್ತಾ. ಆ 2,000 ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು ಹೇಳು. ಈ ಕಚಡ ಕಿತ್ತೋದು ನನ್ನ ಮಕ್ಕಳು, ಅದು ನನಗೆ ಒಂದು ಅರ್ಥ ಆಗಲ್ಲ. ದುಡ್ಕೊಂಡು ತಿನ್ನೋಕ್ಕೆ ಯೋಗ್ಯತೆ ಹೇಳಿದ್ರು ನನ್ನ ಮಕ್ಕಳು. ಆ 2,000 ಎಷ್ಟೊತ್ತಂತ ತಿಂತೀರಾ? ಏನು ಅಮ್ಮಮ್ಮ ಅಂದರೆ ಒಂದು ದಿನ ತಿಂತೀರಾ, ಒಂದು ಅರ್ಧ ದಿನ ತಿಂತೀರಾ ಅಷ್ಟೇ. 2,000 ನೀವು ತಿನ್ನೋದು. ಅದೇ 2,000 ಆ ವ್ಯಕ್ತಿಗೆ ಎಷ್ಟು ಯೂಸ್ ಆಗ್ತಿತ್ತು ಗೊತ್ತಾ. ಒಂದು EMIಗೆ, ಒಂದು ಕಷ್ಟಕ್ಕೆ ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಬೆವರು ಸುರಿಸಿ, ಕಣ್ಣೀರು ಹಾಕಿ ಸುರಿಸಿ ಕಷ್ಟಪಟ್ಟು ದುಡಿದು ಲಾಸ್ಟ್ ಮನೆಗೆ ಹೋಗೋ ಟೈಮಲ್ಲಿ ಬಂದು ಎಮರ್ಜೆನ್ಸಿ ನನಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಈ ಥರ ಕಿತ್ಕೊಂಡೈತಿರಲ್ಲ, ಹೊಟ್ಟೆಗೇನು ಅನ್ನ ತಿಂತೀರೇನ್ರು ನೀವು. ಇಲ್ಲಿ ಫೋಟೋದಲ್ಲಿ ಹಾಕಿದ್ದೀನಿ ನೋಡಿ. ಇನ್ನೊಂದು ಮಕ್ಕಳೇ, ಇದೇ ಗಾಡಿ ನಂಬರು. ದಯವಿಟ್ಟು ಇವ್ರನ್ನ ನಾನು ಶಿಲ್ಪ ಅವ್ರಿಗೆ ಹೇಳೋದು ಇಷ್ಟೇ, ಸುಮ್ಮನೆ ಅಂತೂ ಬಿಡಬೇಡಿ. ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಒಳಗಡೆ ಹಾಕ್ಸೋದಂತೂ ಮಾಡಲೇಬೇಕು. ಯಾಕಂತಂದರೆ ಅವ್ರು ಎಷ್ಟು ಕಷ್ಟಪಟ್ಟಿರಬೇಕು ಗುರು. ಡೆಲಿವರಿ ಬಾಯ್ಸ್ ಅಂದರೆ ಏನು ಅಷ್ಟು ಈಸಿ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಕಷ್ಟಪಡಬೇಕು ಗೊತ್ತಾ ನಾವು. ಅದು ನಮಗೆ ಮಾತ್ರ ಗೊತ್ತಿರ್ತದೆ. ಎಂತೆಂಥ ನನ್ನ ಮಕ್ಕಳು ನಮ್ಮ ಮೇಲೆ ನಮ್ಮ ಕಷ್ಟ ಗೊತ್ತಿಲ್ದಿರಾ, ನಮ್ಮ ಕಷ್ಟ ಗೊತ್ತಿದ್ರೂ ಕೂಡ ಕೆಲವರು ಯಾವ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಗೊತ್ತಾ ನೀವು. ಹೋಗ್ಲು ಒಂದೊಂದಲ್ಲ, ಆ ಬೈಕ್ ಟ್ಯಾಕ್ಸಿ ಮಾಡೋರಿಗೆ, ಆ ಪೋಟ್ರು ಮಾಡೋರಿಗೆ ಇದೇ ಪ್ರಾಬ್ಲಮ್ಸೇ. ಯಾಕಂತಂದರೆ ಅಲ್ಲಿ ನಂಬರ್ಗಳು ಗೊತ್ತಾಗ್ಬಿಡ್ತದೆ, ರೈಡರ್ಸ್ ನಂಬರ್ಸ್ ಗೊತ್ತಾಗ್ಬಿಡ್ತದೆ. ಇದೇ ಪ್ರಾಬ್ಲಮ್ಗಳೇ ಮಾಡೋದು. ಈಗ ಮತ್ತು ಈ ರೀತಿ ಸುಮಾರು ಆಗೈತೆ ಇಲ್ಲಿ. ಇದೇನೋ ಬರೀ ಡೆಲಿವರಿ ಬಾಯ್ಸ್ಗೆ ಅಂತಲ್ಲ ಈ ಥರ ಆಗಿರೋದು. ಸುಮಾರು ನಾರ್ಮಲ್ ಜನರಿಗೂ ಆಗೈತೆ, ಪಬ್ಲಿಕ್ಕಿಗೂ ಆಗೈತೆ,
ಆಮೇಲೆ ಲೈಕ್ ಹೋಟೆಲ್ಸ್ ಅವ್ರಿಗೆ ಜಾಸ್ತಿ ಆಗೈತೆ, ಆಟೋದವ್ರಿಗೆ ಆಗೈತೆ, ಕ್ಯಾಬ್ ಅವ್ರಿಗೂ ಆಗಿರುತ್ತೆ. ಸುಮಾರು ಜನಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಈ ಸ್ಕ್ಯಾಮ್ ಆಗೈತೆ. ಈ ಸ್ಕ್ಯಾಮ್ ಬೆಂಗಳೂರಲ್ಲಂತೂ ತುಂಬ ನಡೀತಾನೆ ಇರ್ತದೆ ಆಯಿತಾ. ಅಲ್ಲೇ ಇಲ್ಲೋ ನಡೀತಾನೆ ಇರ್ತದೆ. ಬರೋದು ಹಣ ಒಂಚೂರು ಎಮರ್ಜೆನ್ಸಿ ಹಣ, ಅದಕ್ಕೆ ಯಾರಾದರೂ ಪಾಪ ಕಷ್ಟದಲ್ಲಿ ನಿಜವಾಗ್ಲೂ ಕಷ್ಟದಲ್ಲಿರೋರು ಬಂದ್ಬಿಟ್ಟು ಏನಾದರೂ ಹೆಲ್ಪ್ ಹಣ ಹಿಂಗೆ ಒಂಚೂರು ಪ್ರಾಬ್ಲಮ್ ಆಗೈತೆ ಹಣ ಈ ಥರ ಏನಾದರೂ ಆಗೈತೆ ಅಂತಂದರೆ ಹೆಲ್ಪ್ ಮಾಡೋಕ್ಕೆ ಮನಸ್ಸೇ ಬರಲ್ಲ, ಅಸಹ್ಯ ಆಗ್ಬಿಡುತ್ತೆ. ಒಳ್ಳೆತನನೇ ಇಲ್ಲ. ಒಳ್ಳೆತನ ಮಾಡೋಕ್ಕೋದ್ರೆ ಇದೇ ಸಮಸ್ಯೆ. ಈಗ ನೋಡಿ, ಯಾರಾದರೂ ಒಬ್ಬ ಬಂದ್ಬಿಟ್ಟು ಪಾಪ ಈಗ ಆ ವ್ಯಕ್ತಿಗೆ ಯಾರಾದರೂ ಜೆನ್ಯೂನಾಗಿ ಬಂದು ಅವ್ರ ಪ್ರಾಬ್ಲಮ್ಗೋಸ್ಕರ ಬಂದು ದುಡ್ಡು ಕೇಳಿದ್ರೆ ಕೊಡ್ತಾರೆ ಅವರು, ಇನ್ಮೇಲೆ ಕೊಡಲ್ಲ. ಮಾನವೀಯತೆ ಕಳೆದೋಗ್ತಾ ಇದೆ. ಓಕೆನಾ? ಏನಕ್ಕೆ? ಕರ್ಮ. ದರಿದ್ರನ ಮಕ್ಕಳು ಕೆಲವರು ಈ ರೀತಿ ಮಾಡೋದ್ರಿಂದ, ಇವ್ರನ್ನ ಕರ್ಮ ಅಂತೂ ಸುಮ್ಮನೆ ಬಿಡಲ್ಲ, ಬಟ್ ಕೆಲವರು ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಯಾರೋ ಒಬ್ಬ ಪಾಪ ಸಾಯ್ತಾ ಇರ್ತಾರೆ. ಏನೋ ಸಮಸ್ಯೆಯಿಂದ ಸಾಯ್ತಾ ಇರ್ತಾರೆ. ಅವ್ರು ಬಂದು ಹೆಲ್ಪ್ ಕೇಳಿದ್ರು ಕೂಡ ಹೆಲ್ಪ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಇಂಥ ನಿಮ್ಮಂಥ ಕಚಡನ ಮಕ್ಕಳು ಮಾಡೋ ಕೆಲಸಗಳಿಂದ ಜೆನ್ಯೂನಾಗಿ ತೊಂದರೆಯಲ್ಲಿರೋರು ಕೂಡ ಅವ್ರಿಗೂ ಕೂಡ ಸಮಸ್ಯೆ. ಸೊ ದಯವಿಟ್ಟು ಇದಾಗಿತ್ತು ಈ ವಿಡಿಯೋ. ಆದಷ್ಟು ಯಾರೇ ಆಗಿರಲಿ, ಪಬ್ಲಿಕ್ಕಿಂದ ಹಿಡ್ಕೊಂಡು, ಇದು ನಾನು ನಮ್ಮ ಡೆಲಿವರಿ ಬಾಯ್ಸ್ಗೆ ಅಂತೇನು ವಿಡಿಯೋ ಮಾಡ್ತಿಲ್ಲ, ಇದು ಅವೇರ್ನೆಸ್ಸು ಪ್ರತಿಯೊಬ್ಬ ಪಬ್ಲಿಕ್ಕಿಗೂ ಮಾಡ್ತಾ ಇರೋದು. ಸೊ ದಯವಿಟ್ಟು ಯಾರಾದರೂ ಬಂದು ಎಮರ್ಜೆನ್ಸಿ ಇದೆ, ಅದಿದೆ, ಒಂಚೂರು ದುಡ್ಡು ಹಾಕಿ ಕ್ಯಾಶ್ ಕೊಡ್ತೀನಿ ಅಂತಂದರೆ ಮೊದಲು ಅವ್ರ ಹತ್ರ ಕ್ಯಾಶ್ ಇಸ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಹಾಕಿ. ಯಾಕಂತಂದರೆ ಸ್ವಲ್ಪ ಯಾಮಾರಿ ನಿಮ್ಮ ದುಡ್ಡನ್ನ ಕಿತ್ಕೊಂಡು ಹೋಗ್ಬಿಟ್ರೆ ಹೊಟ್ಟೆ ಊರ್ಕೊಬೇಕು. ಆಮೇಲೆ ನಾವು ಅದರಲ್ಲೂ ಹೇಳ್ತಿದ್ದೀನಲ್ಲ, ನಾವು ಡೆಲಿವರಿ ಬಾಯ್ಸು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಾ? ಅದು ನಮಗೆ ಮಾತ್ರ ಗೊತ್ತು. ಏನೇಳಿ ಆ ಕಷ್ಟ ನಮಗೆ ಮಾತ್ರ ಗೊತ್ತು. ಈ ಬಿಸಿಲಲ್ಲಿ ಈ ಬೆವರು ಸುರಿಸ್ಕೊಂಡು ಆ ಮೆಟ್ಲು ಹತ್ಕೊಂಡು 3 ಫ್ಲೋರ್ಗೆ ಹೋಗಿ 4 ಫ್ಲೋರ್ಗೆ ಹೋಗಿ ಆರ್ಡ್ರನ್ನ ಕೊಟ್ಬಿಟ್ಟು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಮೈಕೈ ನೋವು ಮಾಡ್ಕೊಂಡು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಈ ಥರ ಕಿತ್ಕೊಂಡು ಹೋಯ್ತಾರಲ್ಲ ಕಚಡ ನನ್ನ ಮಕ್ಕಳ. ನೀವು ಉದ್ಧಾರ ಆಯ್ತೀರೇನ್ರೋ? ನಾವು ಕಷ್ಟಪಟ್ಟು ದುಡ್ದಿದ್ದೇನೆ ನಮಗೆ ನಿಲ್ಲಲ್ಲ. ಹಾಸ್ಪಿಟ್ಲು ಅದು ಇದು ಅಂತ ಖರ್ಚು ಮಾಡಿ ಸಾಯ್ತೀವಿ ನಾವು. ಅದರಲ್ಲಿ ನೀವುಗಳು ಈ ರೀತಿ ಮಾಡ್ಕೊಂಡು ಏನರ ಸಿಗುತ್ತೆ ನಿಮಗೆ? ಇಲ್ಲೋ ವಯಸ್ಸಲ್ಲಿದ್ದೀರಲ್ರೋ, ಕಷ್ಟಪಟ್ಟು ದುಡ್ಕೊಂಡು ಸಾಯಿರೋ, ಹ್ಯಾಂಡಿಕ್ಯಾಪ್ಸ್ ದುಡಿತಾರಲ್ರೋ, ಹೆಣ್ಣು ಮಕ್ಕಳು ದುಡಿತಾರಲ್ರೋ, ಕೈ ಕಾಲು ನೆಟ್ಟಿಗಿಲ್ಲ ಅಂದರೂ ಕೂಡ ಸ್ವಾರ್ಥದಿಂದ ಬದುಕಬೇಕು, ಯಾವ ನೆರಳಲ್ಲೂ ಬದುಕಬಾರ್ದು ನಾವು ಅಂದ್ಬಿಟ್ಟು ಕಷ್ಟಪಟ್ಟು ಹ್ಯಾಂಡಿಕ್ಯಾಪ್ಸು ದುಡ್ಕೊಂಡು ತಿಂತಾರೆ. ಆದರೆ ನಿಮಗೇನರೋ ದೊಡ್ಡ ರೋಗ? ಈ ಥರ ಕಳ್ತನ ಮಾಡಿಕೊಂಡು ಸ್ಕ್ಯಾಮ್ ಮಾಡಿಕೊಂಡು ಒಬ್ರನ್ನ ಯಾಮಾರಿಸ್ಕೊಂಡು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನನಗೆ ಎಷ್ಟು ನಿಜ ಬೇಜಾರಾಗೋಯ್ತು ಅಂದರೆ, ಪಾಪ ಅಮ್ಮ ವೀಡಿಯೋ ಮಾಡಿ ಹಾಕಿದ್ದಾಗ ಎಷ್ಟೋ ಕಷ್ಟಪಟ್ಟು ದುಡ್ದಿರ್ತಾರೆ, ಅದನ್ನ ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ರಲ್ಲ, ತಿಂದಿಲ್ಲ ಉಣ್ಲಿಲ್ಲ 2000 ರೂಪಾಯಿ ಅಂದ್ಬಿಟ್ಟು ಸಖತ್ ಬೇಜಾರಾಗ್ಬಿಡುತ್ತೆ ನನಗೆ. ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಪಬ್ಲಿಕ್ಕಿಗೂ ಕೂಡ ಶೇರ್ ಮಾಡಿ. ಯಾಕಂತಂದರೆ ಎಲ್ಲೆಲ್ಲೋ ಇರ್ತಾರೆ, ಅಕ್ಕಪಕ್ಕನೇ ಇರ್ತಾರೆ ನಮ್ಮನ್ನು ಯಾಮಾರಿಸೋರು, ಅಕ್ಕಪಕ್ಕದಲ್ಲೇ ಇರ್ತಾರೆ ನಮ್ಮನ್ನು ಮೋಸ ಮಾಡೋರು. ಸೊ ದಯವಿಟ್ಟು ಆದಷ್ಟು ಅವ್ರಿಗೆ ಶೇರ್ ಮಾಡಿ, ಆದಷ್ಟು ಜನಕ್ಕೆ ಈ ವಿಡಿಯೋನ. ಸೊ ಮುಂದಿನೋಡಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇದೊಂದು ಅವೇರ್ನೆಸ್ ವಿಡಿಯೋ ಆಗಿತ್ತು. ನಿಮ್ಗೆ ಈ ರೀತಿ ಯಾವತ್ತಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾಕಂತಂದರೆ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇದೇ ರೀತಿ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.